ನಮಸ್ಕಾರ ಸ್ನೇಹಿತರೆ. ನಾವಿವತ್ತು ಕರ್ನಾಟಕದ ಉಡುಪಿ ಜಿಲ್ಲೆಯ ಕೊಲ್ಲೂರು ಕ್ಷೇತ್ರದಲ್ಲಿರುವ ಶ್ರೀ ಮೂಕಾಂಬಿಕಾ ದೇವಿ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಶ್ರೀ ಮೂಕಾಂಬಿಕಾ ದೇವಿ ದೇವಸ್ಥಾನವು ಭಾರತದ ಅತ್ಯಂತ ಪವಿತ್ರ ಹಾಗೂ ಪುರಾತನ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಪಶ್ಚಿಮ ಘಟ್ಟಗಳ ಕೊಡಚಾದ್ರಿ ಬೆಟ್ಟದ ತಪ್ಪಲಿನಲ್ಲಿ ಸೌಪರ್ಣಿಕಾ ನದಿಯ ದಂಡೆಯ ಮೇಲಿರುವ ಈ ಕ್ಷೇತ್ರಕ್ಕೆ ಸಾವಿರಾರು ವರ್ಷಗಳ ಭವ್ಯ ಇತಿಹಾಸವಿದೆ. ಕೊಲ್ಲೂರು ಮೂಕಾಂಬಿಕೆಯನ್ನ ವಾಗ್ದೇವಿ ಅಂದರೆ ವಿದ್ಯೆ ಮತ್ತು ಬುದ್ಧಿಯ ಅಧಿದೇವತೆ ಅಂತ ಹೇಳಿ ಕರೀತಾರೆ. ಆದ್ದರಿಂದ ಇಲ್ಲಿ ತಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಲು ಕರ್ನಾಟಕ ಮತ್ತು ಕೇರಳದಿಂದ ಲಕ್ಷಾಂತರ ಭಕ್ತರು ಬರುತ್ತಾರೆ. ಇಲ್ಲಿ ಹರಿಯುವ ಸೌಪರ್ಣಿಕ ನದಿಯಲ್ಲಿ ನೂರಾರು ಗಿಡಮೂಲಿಕೆಗಳ ಅಂಶಗಳಿರುವುದರಿಂದ ಅದರಲ್ಲಿ ಸ್ನಾನ ಮಾಡಿದರೆ ರೋಗಗಳು ಗುಣವಾಗುತ್ತವೆ ಎಂಬ ನಂಬಿಕೆಯೂ ಸಹ ಇದೆ. ಇನ್ನು ನೀವು ಕೊಲ್ಲೂರಿಗೆ ಯಾವ ಸಮಯದಲ್ಲಿ ಹೋಗ್ಬೇಕಂತಂದರೆ ಅಕ್ಟೋಬರ್ನಿಂದ ಮಾರ್ಚ್. ಈ ಸಮಯದಲ್ಲಿ ನೀವು ಕೊಲ್ಲೂರಿಗೆ ಭೇಟಿ ನೀಡಲು ತುಂಬ ಅತ್ಯಂತ ಪ್ರಶಾಂತ ಮತ್ತು ಆಹ್ಲಾದಕರ ಸಮಯ. ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವುದರಿಂದ ಈ ತಿಂಗಳುಗಳಲ್ಲಿ ವಾತಾವರಣ ತಂಪಾಗಿರುತ್ತದೆ. ಕೊಲ್ಲೂರಿಗೆ ನೀವು ನವರಾತ್ರಿ ಸಂದರ್ಭದಲ್ಲಿ ಹೋದರೆ ಅಲ್ಲಿ ಶರನ್ನವರಾತ್ರಿ ಅಂತ ಹೇಳಿ ದೊಡ್ಡ ಹಬ್ಬವನ್ನು ಆಚರಣೆ ಮಾಡ್ತಾರೆ. 9 ದಿನಗಳ ಕಾಲ ದೇವಿಗೆ ವಿಶೇಷ ಅಲಂಕಾರ ಮತ್ತು ರಥೋತ್ಸವಗಳು ನಡೆಯುತ್ತೆ. ವಿಜಯದಶಮಿಯ ದಿನದಂದು ಸಾವಿರಾರು ಮಕ್ಕಳಿಗೆ ಇಲ್ಲಿ ವಿದ್ಯಾರಂಭ ಮಾಡಿಸಲಾಗುತ್ತೆ. ಇನ್ನು ಮಳೆಗಾಲದಲ್ಲಿ ಕೊಲ್ಲೂರಿನ ಪ್ರಕೃತಿ ಸೌಂದರ್ಯ ಕಣ್ಣಿಗೆ ಹಬ್ಬದಂತಿರುತ್ತೆ. ಸೌಪರ್ಣಿಕಾ ನದಿಯು ತುಂಬಿ ಹರಿಯುತ್ತದೆ ಮತ್ತು ಸುತ್ತಲಿನ ಜಲಪಾತಗಳು ಜೀವಕಳೆಯನ್ನು ಪಡ್ಕೊಂಡಿರ್ತವೆ. ಆದರೆ ಮಳೆಗಾಲದಲ್ಲಿ ಹೋಗ್ಬೇಕಂದ್ರೆ ತುಂಬ ಜಾಗರೂಕತೆಯಿಂದ ಇರುವುದು ತುಂಬ ಒಳ್ಳೆಯದು. ಯಾಕಂದರೆ ಭಾರೀ ಮಳೆ ಇರುವಂಥ ಸಂದರ್ಭದಲ್ಲಿ ಕೊಡಚಾದ್ರಿ ಬೆಟ್ಟಗಳನ್ನು ಹತ್ತುವುದು ಸ್ವಲ್ಪ ಕಷ್ಟವಾಗಬಹುದು. ಹಾಗಾಗಿ ನೀವು ಸೆಪ್ಟೆಂಬರ್ನಿಂದ ಮಾರ್ಚ್ ತಿಂಗಳುಗಳಲ್ಲಿ ಹೋಗಿ ಬಂದರೆ ತುಂಬ ಒಳ್ಳೆಯದು. ಇನ್ನು ದೇವಾಲಯದ ಪೌರಾಣಿಕ ಹಿನ್ನೆಲೆ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ. ಪುರಾಣಗಳ ಪ್ರಕಾರ ಕೊಲ್ಲೂರಿನಲ್ಲಿ ಕೋಟ್ಯಾಂತರ ವರ್ಷಗಳ ಹಿಂದೆ ಕೋಲ ಮಹರ್ಷಿ ಎಂಬುವವರು ಲೋಕ ಕಲ್ಯಾಣಕ್ಕಾಗಿ ಪರಮೇಶ್ವರನನ್ನು ಕುರಿತು ತಪಸ್ಸು ಮಾಡ್ತಾರೆ. ಅವರು ತಪಸ್ಸು ಮಾಡಿದ್ರಿಂದಾನೇ ಈ ಜಾಗಕ್ಕೆ ಕೋಲಾಪುರ ಅಂತ ಹೆಸರು ಬರುತ್ತೆ. ಮುಂದುವರಿತಾ ಕಾಲಕ್ರಮೇಣ ಅದು ಕೊಲ್ಲೂರು ಆಗಿಬಿಡುತ್ತೆ. ಕೋಲ ಮಹರ್ಷಿಗಳ ತಪಸ್ಸಿಗೆ ಮೆಚ್ಚಿದಂಥ ಶಿವ ಅಲ್ಲಿ ಬಂದು ಪ್ರತ್ಯಕ್ಷನಾಗಿ ಏನು ವರ ಬೇಕಂತ ಕೇಳಂತ ಕೋಲ ಮಹರ್ಷಿಗಳಿಗೆ ಕೇಳ್ತಾರೆ. ಆಗ ಕೋಲ ಮಹರ್ಷಿಗಳು, ಸ್ವಾಮಿ ನೀನು ಜಗನ್ಮಾತೆಯಾದ ಶಕ್ತಿಯ ಜೊತೆಗೂಡಿ ಇಲ್ಲೇ ಶಾಶ್ವತವಾಗಿ ನೆಲೆಸಬೇಕು ಅಂತ ಹೇಳಿ ಬೇಡ್ಕೊತಾರೆ. ಆಗ ಶಿವನು ಜಗತ್ತಿನ ಸಕಲ ದೇವತೆಗಳ ಅಂಶವನ್ನು ಕ್ರೋಢೀಕರಿಸಿ ಒಂದು ಸ್ವಯಂಭೂಲಿಂಗವಾಗಿ ಅಲ್ಲಿ ಪ್ರಕಟಗೊಳ್ತಾನೆ. ನೀವು ಕೊಲ್ಲೂರಿಗೆ ಹೋದಂಥ ಸಂದರ್ಭದಲ್ಲಿ ಆ ಲಿಂಗವನ್ನು ಗಮನಿಸಿ ನೋಡಿದರೆ ಲಿಂಗದ ಮಧ್ಯೆ ಸ್ವರ್ಣರೇಖೆ ಇರುತ್ತದೆ. ಇದು ಕೊಲ್ಲೂರಿನ ಮೊದಲ ಹಂತ. ಕೊಲ್ಲೂರಿನಲ್ಲಿ ಸ್ವಯಂಭೂಲಿಂಗ ಮೊದಲು ಇತ್ತು. ಇದರ ಜೊತೆಗೆ ದೇವಾಲಯದ ಉಗಮಕ್ಕೆ ಸಂಬಂಧಿಸಿದಂತೆ 2 ಪ್ರಸಿದ್ಧ ಕಥೆಗಳಿವೆ. ಅವು ಯಾವಪ್ಪ ಅಂದರೆ, ಹಿಂದೆ ಕೌಮಾಸುರ ಎಂಬ ರಾಕ್ಷಸ ಇರ್ತಾನೆ. ಅವನು ಹುಟ್ಟಿದಾಗಿನಿಂದನೇ ತುಂಬ ದೈತ್ಯ ರಾಕ್ಷಸ. ಅವನು ಶಿವನನ್ನ ಕುರಿತು ತಪಸ್ಸನ್ನು ಮಾಡಿ ಅಮರತ್ವವನ್ನು ಪಡೆದುಕೋಬೇಕಂತ ತೀರ್ಮಾನ ಮಾಡ್ತಾನೆ. ಅವನಿಗೇನಾದರೂ ಅಮರತ್ವ ದೊರಕಿದರೆ ಅವನು ಎಲ್ಲರನ್ನ ಪೀಡಿಸುತ್ತಾನೆ ಅಂತ ಹೇಳಿ ಎಲ್ಲ ದೇವತೆಗಳು ಸೇರಿ ಆದಿಶಕ್ತಿಯನ್ನು ಮೊರೆ ಹೋಗ್ತಾರೆ. ಆಗ ಆದಿಶಕ್ತಿ ಅವರ ಮೊರೆಯನ್ನು ಆಲಿಸಿ ಮೂಕಾಸುರ ಶಿವನ ಬಳಿ ಏನೂ ಕೇಳದಂತೆ ಅವನ ನಾಲಿಗೆಯ ಮೇಲೆ ಬಂದು ಕುಳಿತುಕೊಂಡ್ಬಿಡ್ತಾಳೆ. ಆಗ ಮೂಕಾಸುರನು ಶಿವನ ಬಳಿ ಏನನ್ನೂ ಸಹ ಕೇಳಲಾಗುವುದಿಲ್ಲ, ಮೂಕನಾಗಿ ನಿಂತು ಬಿಡ್ತಾನೆ. ಹಾಗಾಗಿಯೇ ಅವನಿಗೆ ಕೌಮಾಸುರನಿಂದ ಮೂಕಾಸುರ ಎಂಬ ಹೆಸರು ಬಂದಿತ್ತು. ಮಾತು ಕಳೆದುಕೊಂಡು ಆ ಮೂಕಾಸುರನಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಆತ ಆ ಕೋಪದಲ್ಲಿ ದೇವತೆಗಳನ್ನು ತುಂಬ ಪೀಡಿಸಲು ಶುರು ಮಾಡ್ತಾನೆ. ಆಗ ದೇವತೆಗಳೆಲ್ಲರೂ ಆದಿಶಕ್ತಿಯನ್ನು ಕೇಳ್ಕೊತಾರೆ. ಆಗ ಆದಿಶಕ್ತಿ ತ್ರಿಶಕ್ತಿ ರೂಪಧಾರಣಿಯಾಗಿ ಅವನನ್ನು ಸಂಹಾರ ಮಾಡಲು ಬರ್ತಾಳೆ. ಅಂದರೆ ಮಹಾಲಕ್ಷ್ಮಿ, ಸರಸ್ವತಿ ಹಾಗೂ ಆದಿಶಕ್ತಿ 3 ಶಕ್ತಿಗಳನ್ನು ಒಳಗೊಂಡು ಮೂಕಾಂಬಿಕೆಯ ಅವತಾರವನ್ನು ತಾಳಿ ಮೂಕಾಸುರನನ್ನು ವಧೆ ಮಾಡ್ತಾಳೆ. ಮಹಾಕಾಳಿಯಾಗಿ ರಾಕ್ಷಸನನ್ನು ಸಂಹರಿಸುವ ರೌದ್ರಾವತಾರ ತಾಳಿದಳು. ಮಹಾಲಕ್ಷ್ಮಿಯಾಗಿ ಲೋಕಕ್ಕೆ ಸುಖ ಸಮೃದ್ಧಿ ನೀಡುವ ಭವ್ಯ ರೂಪದಲ್ಲಿ ನೆಲೆಸಿದಳು. ಮಹಾಸರಸ್ವತಿಯಾಗಿ ಮೂಕಾಸುರನ ನಾಲಿಗೆಯ ಮೇಲೆ ಕುಳಿತು ಆತನನ್ನು ಮೂಕನನ್ನಾಗಿಸಿದಳು ಹಾಗೂ ಭಕ್ತರಿಗೆ ಜ್ಞಾನ ಕರುಣಿಸುವ ದೇವತೆಯಾದಳು. ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಉದ್ಭವ ಲಿಂಗದ ಮಧ್ಯೆ ಇರುವಂತಹ ಸ್ವರ್ಣ ರೇಖೆಯನ್ನು ಸೂಕ್ಷ್ಮವಾಗಿ ನೀವು ಗಮನಿಸಿ. ಈ ರೇಖೆಯ ಎಡಭಾಗವು ಸಂಪೂರ್ಣವಾಗಿ ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಯನ್ನು ಪ್ರತಿನಿಧಿಸುತ್ತೆ. ಬಲಭಾಗವು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರನ್ನು ಪ್ರತಿನಿಧಿಸುತ್ತೆ. ಅಂದರೆ ಇಡೀ ಸೃಷ್ಟಿಯ ಶಕ್ತಿ ಸ್ವರೂಪಿಣಿಯರೆಲ್ಲರೂ ಈ ಒಂದೇ ಲಿಂಗದಲ್ಲಿ ಐಕ್ಯವಾಗಿದ್ದಾರೆ.
ಇನ್ನೊಂದು ಕಥೆ ಬರುತ್ತೆ. ದೇವಿಯನ್ನು ಅಲ್ಲಿ ವಿಗ್ರಹ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿದವರು ಯಾರು? ಅವರು ನಮ್ಮ ಆದಿಗುರು ಶಂಕರಾಚಾರ್ಯರು. ಶಂಕರಾಚಾರ್ಯರ ಜನ್ಮಸ್ಥಳ ಕೇರಳದ ಕಾಲಡಿ. ಅವರು ಚಿಕ್ಕ ವಯಸ್ಸಿನಲ್ಲೇ ಸನ್ಯಾಸತ್ವವನ್ನು ಸ್ವೀಕರಿಸಿದರು ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ. ಅವರು ಅದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡಿದವರು. ತಾವು ಹುಟ್ಟಿದ ನಾಡಾದ ಕೇರಳದಲ್ಲಿ ಜ್ಞಾನ, ಭಕ್ತಿ ಮತ್ತು ತಾಂತ್ರಿಕ ಆರಾಧನೆಯ ಕೊರತೆಯನ್ನು ಅವರು ಗಮನಿಸ್ತಾರೆ. ತಮ್ಮ ಮಾತೃಭೂಮಿಯಾದ ಕೇರಳದ ಜನರಿಗೆ ಜಗನ್ಮಾತೆಯ ನೇರ ಅನುಗ್ರಹ ಸಿಗಬೇಕು ಅಂತ ಹೇಳಿ ಅಲ್ಲಿನ ಜನರಲ್ಲಿ ಜ್ಞಾನ ಮತ್ತು ಸಮೃದ್ಧಿ ನೆಲೆಸಬೇಕು ಅಂತ ಹೇಳಿ ಅವರು ದೇವಿಯನ್ನು ಕೇರಳದಲ್ಲಿ ಪ್ರತಿಷ್ಠಾಪಿಸಲು ಬಯಸ್ತಾರೆ. ಸುಮಾರು 1200 ವರ್ಷಗಳ ಹಿಂದೆ ಆದಿಶಂಕರಾಚಾರ್ಯರು ತಪಸ್ಸನ್ನು ಶುರು ಮಾಡ್ತಾರೆ. ಆಗ ಅವರು ತಮ್ಮ ಕಠಿಣ ತಪಸ್ಸಿನಿಂದ ದೇವಿಯ ದಿವ್ಯ ದರ್ಶನವನ್ನು ಪಡೆದುಕೊತಾರೆ. ದೇವಿ ಪ್ರತ್ಯಕ್ಷವಾದ ಕ್ಷಣದಲ್ಲಿ ನಿನಗೇನು ಬೇಕಂತ ಕೇಳಿದಾಗ ಶಂಕರಾಚಾರ್ಯರು ತಾಯಿಯನ್ನು ಕೇರಳಕ್ಕೆ ಬರಬೇಕೆಂದು ವಿನಂತಿಸಿಕೊಳ್ಳುತ್ತಾರೆ. ಅದಕ್ಕೆ ಒಪ್ಪಿದಂತಹ ದೇವಿಯು, ನಾನು ನಿನ್ನ ಹಿಂಬಾಲಿಸಿ ಬರುತ್ತೇನೆ, ಆದರೆ ಒಂದು ಷರತ್ತು, ನೀನು ಎಲ್ಲೂ ತಿರುಗಿ ನೋಡಬಾರದು. ನೀನು ತಿರುಗಿ ನೋಡಿದ ತಕ್ಷಣ ನಾನು ಅಲ್ಲೇ ನೆಲೆಸ್ಬಿಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಒಪ್ಪಿಕೊಂಡ ಶಂಕರಾಚಾರ್ಯರು ಮುಂದೆ ನಡ್ಕೊತಾ ಬರ್ತಾ ಇರ್ತಾರೆ. ಕೊಡಚಾದ್ರಿ ಬೆಟ್ಟದಿಂದ ಕೆಳಗೆ ಇಳಿದು ಬರುತ್ತಿರುವಾಗ ಕೊಲ್ಲೂರು ತಲುಪಿದಂಥ ಸಂದರ್ಭದಲ್ಲಿ ದೇವಿಯ ಕಾಲ್ಗೆಜ್ಜೆಯ ಸದ್ದು ಕೇಳಿಸದೆ ನಿಂತೋಗ್ಬಿಡುತ್ತೆ. ಆಗ ಶಂಕರಾಚಾರ್ಯರು ಸಂಶಯದಿಂದ ತಿರುಗಿ ನೋಡ್ಬಿಡ್ತಾರೆ. ಆಗ ದೇವಿಯು ತನ್ನ ಷರತ್ತಿನಂತೆ ಕೊಲ್ಲೂರಿನಲ್ಲೇ ನೆಲೆಸ್ಬಿಡ್ತಾಳೆ. ಆಗ ಶಂಕರಾಚಾರ್ಯರು ದೇವಿಯ ಭವ್ಯವಾದ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಎಂಬ ಪ್ರತೀತಿ ಇದೆ. ಶಂಕರಾಚಾರ್ಯರು ಕೇರಳದ ಚೊಟ್ಟಾನಿಕ್ಕರ್ ಎಂಬ ಜಾಗದಲ್ಲಿ ದೇವಿಯನ್ನು ಪ್ರತಿಷ್ಠಾಪಿಸಬೇಕೆಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡಿರ್ತಾರೆ. ಆದರೆ ಅವರು ದೇವಿಯನ್ನು ತಿರುಗಿ ನೋಡಿದಾಗ ದೇವಿ ಅಲ್ಲೇ ನೆಲೆಸ್ಬಿಡ್ತಾಳೆ. ಆಗ ಅವರು ತುಂಬ ಬೇಸರದಿಂದ ದೇವಿಯನ್ನು ಕೇಳ್ತಾರೆ. ಆಗ ದೇವಿ ಅವರ ಭಕ್ತಿಗೆ ಮೆಚ್ಚಿ, ಮಗನೇ, ಬೇಸರ ಪಡಬೇಡ, ನಾನು ಸಂಪೂರ್ಣವಾಗಿ ಇಲ್ಲಿಂದ ಬರಲು ಸಾಧ್ಯವಿಲ್ಲ. ಆದರೂ ಪ್ರತಿದಿನ ಬೆಳಗಿನ ಜಾವದ ಮೊದಲ ಪೂಜೆಯ ಸಮಯದಲ್ಲಿ ಕೇರಳದ ಚೊಟ್ಟಾನಿಕ್ಕರ್ ದೇವಸ್ಥಾನದಲ್ಲಿ ಪ್ರತ್ಯಕ್ಷಳಾಗಿ ಭಕ್ತರಿಗೆ ದರ್ಶನ ನೀಡ್ತೀನಿ. ಅಲ್ಲಿ ಪೂಜೆ ಮುಗಿದ ನಂತರವೇ ಕೊಲ್ಲೂರಿನಲ್ಲಿ ನನ್ನ ಪೂಜೆ ಆರಂಭವಾಗುತ್ತದೆ ಅಂತ ಹೇಳಿ ವರವನ್ನು ಕೊಡ್ತಾರೆ. ಇಂದಿಗೂ ಕೇರಳದ ಚೊಟ್ಟಾನಿಕ್ಕರ ಭಗವತಿ ದೇವಸ್ಥಾನದಲ್ಲಿ ಬೆಳಗಿನ ಜಾವದ ಪೂಜೆಯನ್ನು ಮೂಕಾಂಬಿಕಾ ದೇವಿಯ ಸ್ವರೂಪದಲ್ಲೇ ಮಾಡಲಾಗುತ್ತೆ. ಆ ಸಮಯದಲ್ಲಿ ದೇವಿಯು ಕೊಲ್ಲೂರಿನಿಂದ ಅಲ್ಲಿಗೆ ಸೂಕ್ಷ್ಮ ರೂಪದಲ್ಲಿ ಬಂದು ನೆಲೆಸುತ್ತಾಳೆ ಎಂಬ ಬಲವಾದ ನಂಬಿಕೆ ಇದೆ. ಆಗ ಶಂಕರಾಚಾರ್ಯರು ಪಂಚಲೋಹಗಳಿಂದ ದೇವಿಯ ವಿಗ್ರಹವನ್ನು ನಿರ್ಮಾಣ ಮಾಡಿ ಉದ್ಭವಲಿಂಗದ ಹಿಂಭಾಗದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ದೇವಿಯು ಶಂಖ, ಚಕ್ರ ಮತ್ತು ಅಭಯ ಹಸ್ತವನ್ನು ಧರಿಸಿ ಭಕ್ತರನ್ನು ಅರಸುತ್ತಿದ್ದಾಳೆ. ದೇವಸ್ಥಾನದ ಹತ್ತಿರದಲ್ಲೇ ಸೌಪರ್ಣಿಕಾ ನದಿ ಹರಿಯುತ್ತೆ. ಸೌಪರ್ಣಿಕಾ ಅಂತ ಯಾಕೆ ಹೆಸರು ಬಂತು ಅಂದರೆ, ಗರುಡನಿಗೆ ಸರ್ಪವೇ ಆಹಾರವಾಗಿರುವುದರಿಂದ ಆತ ಅಸಂಖ್ಯಾತ ಸರ್ಪಗಳನ್ನು ಬೇಟೆಯಾಡಿ ಸಂಹರಿಸ್ತಾನೆ. ಹೀಗೆ ಸಾವಿರಾರು ಸರ್ಪಗಳನ್ನು ಕೊಂದಾಗ ಗರುಡನಿಗೆ ಸರ್ಪಹತ್ಯ ದೋಷ ಅಥವಾ ಜೀವರಾಶಿಗಳನ್ನು ಕೊಂದ ಪಾಪ ಪ್ರಜ್ಞೆ ಕಾಡಲು ಪ್ರಾರಂಭವಾಗಿಬಿಡುತ್ತೆ. ಆಗ ಗರುಡನು ಮಾನಸಿಕ ಶಾಂತಿ ಮತ್ತು ಈ ಪಾಪದಿಂದ ಮುಕ್ತಿ ಪಡೆಯಲು ಅತ್ಯಂತ ಪ್ರಶಾಂತವಾದ ಗಿಡಮೂಲಿಕೆಗಳಿಂದ ಕೂಡಿದಂತಹ ಕೊಡಚಾದ್ರಿ ಬೆಟ್ಟದ ತಪ್ಪಲನ್ನು ಆಯ್ಕೆ ಮಾಡಿಕೊಳ್ತಾನೆ. ಅಲ್ಲಿ ಸೌಪರ್ಣಿಕಾ ನದಿಯ ದಂಡೆಯ ಮೇಲೆ ಘೋರ ತಪಸ್ಸನ್ನು ಮಾಡಿ ಜಗನ್ಮಾತೆಯ ಅನುಗ್ರಹದಿಂದ ತನ್ನ ಸರ್ಪಹತ್ಯಾದೋಷವನ್ನು ಕಳೆದುಕೊಂಡು ಆತ್ಮೋದ್ಧಾರ ಪಡೆದುಕೊಳ್ಳುತ್ತಾನೆ. ಗರುಡನ ಇನ್ನೊಂದು ಹೆಸರು ಸುಪರ್ಣ ಅಂತ ಹೇಳಿ. ಅಲ್ಲಿ ತಪಸ್ಸು ಮಾಡಿದ ಕಾರಣ ಆ ನದಿಗೆ ಸೌಪರ್ಣಿಕಾ ಅಂತ ಹೇಳಿ ಹೆಸರನ್ನು ಇಡಲಾಗುತ್ತೆ. ಕೊಡಚಾದ್ರಿ ಬೆಟ್ಟದ 100 ಔಷಧೀಯ ಗಿಡಮೂಲಿಕೆಗಳ ಬೇರುಗಳನ್ನು ಸ್ಪರ್ಶಿಸುತ್ತಾ ಈ ನದಿ ಹರಿದು ಬರುವುದರಿಂದ ಇದರಲ್ಲಿ ಸ್ನಾನ ಮಾಡಿದರೆ ಚರ್ಮವ್ಯಾಧಿಗಳು ಮತ್ತು ಕಾಯಿಲೆಗಳು ಗುಣವಾಗುತ್ತವೆ ಎಂಬ ನಂಬಿಕೆ ಇದೆ. ನೀವು ಕೊಲ್ಲೂರಿಗೆ ಹೋದಂಥ ಸಂದರ್ಭದಲ್ಲಿ ಇದನ್ನು ಗಮನಿಸಿರ್ತೀರ. ಕೊಲ್ಲೂರಿನಲ್ಲಿ ಇಂದಿಗೂ ನಡೆಯುವ ಪೂಜಾ ಪದ್ಧತಿಯೇ ದೇವಿಯ ತ್ರಿಶಕ್ತಿ ಸ್ವರೂಪಿಣಿ ಎಂಬುದನ್ನು ಸಾರುತ್ತೆ. ಪ್ರತಿದಿನ ದೇವಿಗೆ 3 ಪ್ರಮುಖ ಕಾಲಗಳಲ್ಲಿ 3 ವಿಭಿನ್ನ ರೂಪದ ಅಲಂಕಾರ ಮತ್ತು ಪೂಜೆಗಳನ್ನು ಮಾಡ್ತಾರೆ. ಬೆಳಗಿನ ಜಾವ ಜ್ಞಾನ ದೇವತೆಯಾದ ಮಹಾ ಸರಸ್ವತಿಯಾಗಿ ಪೂಜೆ ಮಾಡ್ತಾರೆ. ಮಧ್ಯಾಹ್ನ ಐಶ್ವರ್ಯ ಮತ್ತು ಸ್ಥಿತಿಕಾರಕಳಾದ ಮಹಾಲಕ್ಷ್ಮಿಯಾಗಿ ಪೂಜೆ ಮಾಡ್ತಾರೆ. ರಾತ್ರಿ ವೇಳೆಯಲ್ಲಿ ಶಕ್ತಿ ದೇವತೆಯಾದ ಮಹಾಕಾಳಿಯಾಗಿ ರೌದ್ರ ಮತ್ತು ಸಂಹಾರಕ ರೂಪದ ಪೂಜೆಯನ್ನು ಮಾಡ್ತಾರೆ. ಹೀಗಾಗಿ ಕೊಲ್ಲೂರಿನ ಮೂಕಾಂಬಿಕೆಯನ್ನು ದರ್ಶನ ಮಾಡಿದರೆ ಜಗತ್ತಿನ ಈ 3 ಮಹಾಶಕ್ತಿಗಳನ್ನು ಒಂದೇ ಕಡೆ ಪ್ರಾರ್ಥಿಸಿದ ಪುಣ್ಯ ಲಭಿಸುತ್ತೆ. ಪ್ರತಿದಿನ ರಾತ್ರಿ ದೇವಿಯ ಪೂಜೆಯ ನಂತರ ಭಕ್ತರಿಗೆ ಶುಂಠಿ, ಕಾಳುಮೆಣಸು, ಬೆಲ್ಲ ಮತ್ತು ಅಮೃತ ಬಳ್ಳಿಯಿಂದ ತಯಾರಿಸಿದಂತಹ ವಿಶೇಷ ಕಷಾಯ ತೀರ್ಥವನ್ನು ನೀಡ್ತಾರೆ. ಇದನ್ನು ಆದಿ ಶಂಕರಾಚಾರ್ಯರೇ ಸ್ವತಃ ಜ್ವರಬಾಧೆ ನಿವಾರಣೆಗಾಗಿ ಸಿದ್ಧಪಡಿಸಿದ ಪರಂಪರೆ ಅಂತ ಹೇಳ್ತಾರೆ. ಮೂಕಾಂಬಿಕೆಯನ್ನು ಜ್ಞಾನ ಮತ್ತು ವಿದ್ಯಾ ದೇವತೆಯಾದ ಸರಸ್ವತಿಯ ರೂಪದಲ್ಲೂ ಆರಾಧಿಸುವುದರಿಂದ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಲು ಇದು ದೇಶದಲ್ಲಿ ಅತ್ಯಂತ ಶ್ರೇಷ್ಠ ಕ್ಷೇತ್ರವಾಗಿದೆ.
ಆಶ್ವಯುಜ ಮಾಸದಲ್ಲಿ ನಡೆಯುವ ಶರನ್ನವರಾತ್ರಿ ಉತ್ಸವ ಮತ್ತು ವಿಜಯದಶಮಿಯ ರಥೋತ್ಸವ ಇಲ್ಲಿ ಅತ್ಯಂತ ವೈಭವದಿಂದ ನಡೆಯುತ್ತದೆ. ಕೊಲ್ಲೂರು ಕ್ಷೇತ್ರವು ಕೇವಲ ಧಾರ್ಮಿಕ ಕೇಂದ್ರವಾಗಿರದೆ ಪ್ರಕೃತಿ ಸೌಂದರ್ಯದಿಂದ ಕೂಡಿದ ಪ್ರಶಾಂತವಾದ ಆಧ್ಯಾತ್ಮಿಕ ತಾಣವಾಗಿದೆ. ಭಕ್ತಿ ಮತ್ತು ಜ್ಞಾನದ ಅನ್ವೇಷಣೆಯಲ್ಲಿರುವ ಪ್ರತಿಯೊಬ್ಬರೂ ಭೇಟಿ ನೀಡಲೇಬೇಕಾದ ಪುಣ್ಯಭೂಮಿ ಇದು. ಇದಿಷ್ಟಾಗಿತ್ತು ಕೊಲ್ಲೂರು ಮೂಕಾಂಬಿಕೆಯ ಮಹಾತ್ಮೆ. ಇನ್ನು ನೀವು ದೇವಸ್ಥಾನಕ್ಕೆ ಭೇಟಿ ನೀಡ್ತೀರಾ ಅಂದರೆ ದೇವಸ್ಥಾನದಲ್ಲಿ ಬೆಳಗಿನ ಜಾವ 5ರಿಂದ ರಾತ್ರಿ 9ರವರೆಗೆ ಪೂಜೆ ನಡೆಯುತ್ತೆ. ಮಧ್ಯಾಹ್ನ ಸಣ್ಣ ವಿರಾಮ ಇರುತ್ತೆ. ಮಧ್ಯಾಹ್ನ 1:30ರಿಂದ 3 ಗಂಟೆಯವರೆಗೆ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಲಾಗುತ್ತೆ. ಮತ್ತು ಸಂಜೆ ದರ್ಶನ 3ರಿಂದ ರಾತ್ರಿ 9ರವರೆಗೆ ಇರುತ್ತೆ. ಬೆಳಗ್ಗೆ 5ರಿಂದ ಮಧ್ಯಾಹ್ನ 1:30ವರೆಗೂ ದರ್ಶನ ಇರುತ್ತೆ. ಇನ್ನು ಇಲ್ಲಿ ಅನ್ನಪ್ರಸಾದದ ವ್ಯವಸ್ಥೆಯೂ ಕೂಡ ಇದೆ. ಮಧ್ಯಾಹ್ನದ ಊಟ 12ರಿಂದ 2:30ರವರೆಗೆ, ರಾತ್ರಿಯ ಊಟ 8ರಿಂದ 9:30ರವರೆಗೆ ಇರುತ್ತೆ. ಇನ್ನು ಕೊನೆಯ ಪೂಜೆಯಲ್ಲಿ ಕಷಾಯವನ್ನು ತೀರ್ಥವಾಗಿ ಕೊಡುವ ವ್ಯವಸ್ಥೆ ಇದೆ. ಇದಿಷ್ಟಾಗಿತ್ತು ಕೊಲ್ಲೂರು ಮೂಕಾಂಬಿಕೆಯ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.